ಆ ಈ ಕಾಲದಾಗ ಸತ್ಯ ಹೇಳಿದವ್ರನ್ನ ಯಾರು ನಂಬುದಿಲ್ಲ. ಫಸ್ಟ್ ಆಫ್ ಆಲ್ ಥಿಂಕ್, ಇವಾಗ ನಾನೇನೋ ಕೆಲಸ ಮಾಡ್ತಿದ್ದೀನಿ ನೋಡ್ರಿ, ವಿಡಿಯೋ ಫುಲ್ ನೋಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ, ಜನಗಳಿಗೆ ಹೆಲ್ಪ್ ಆಗುತ್ತೆ ನಿಮ್ಮಿಂದ. ಇವಾಗ ನನ್ನಿಂದ ಎಷ್ಟು ಜನಗಳಿಗೆ ಹೆಲ್ಪ್ ಆಗುತ್ತೋ ನನ್ನ ವಿಡಿಯೋ ಅವ್ರಿಗೆ ತಲುಪುತ್ತೆ. ಬಟ್ ನಿಮ್ಮಿಂದ ಕೂಡ ಹೆಲ್ಪ್ ಆಗ್ಬೇಕು ಅಂದ್ರೆ ನೀವು ನಮ್ಮ ವಿಡಿಯೋನ ಶೇರ್ ಮಾಡ್ರಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೊಸದಾಗಿ ಬಂದಿದ್ರೆ ವಿಡಿಯೋ ಫುಲ್ ನೋಡ್ಕೊಳ್ರಿ. ಏನೇ ಕಮೆಂಟ್ ಕೆಟ್ಟದಾಗಿ ಮಾಡಬೇಕು ಒಳ್ಳೆದಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಲಾಸ್ಟ್ ವಿಡಿಯೋ ಫುಲ್ ನೋಡ್ಕೊಂಡು ಕಮೆಂಟ್ ಮಾಡ್ರಿ, ನಿಮಗೆ ನಿಜ ಅನಿಸಿದ್ರೆ. ಇಲ್ಲ ಮಾಡಿ ಬೇಡ. ಓಕೆ, ಸೊ ಸತ್ಯ ಈ ಕಾಲದಾಗ ಕಲಿಯುಗದಾಗ ಸತ್ಯ ಮಾತಾಡಿದ್ರೆ ಏನು ಅಂದ್ರೆ ಯೂಸ್ ಇಲ್ಲ, ಯೂಸ್ ಇಲ್ವೇ ಇಲ್ಲ. ನಮ್ಮನ್ನ ಯೂಸ್ ಮಾಡ್ಕೊಂತವ್ರೆ, ನಮ್ಮನ್ನ ಯೂಸ್ ಮಾಡ್ತಾರೆ. ಇವಾಗ ನೋಡಿ, ನಾವೇನಂತೀವಿ ನಮ್ಮಿಂದ ಜನಗಳಿಗೆ ಹೆಲ್ಪ್ ಆಗ್ಲಿ, ಜನಗಳಿಗೆ ಹೆಲ್ಪ್ ಆಗ್ಲಿ ಅಂತ ನಾವು ಸ್ಟೋರೀಸ್ ತಗೊಂಡು ಎಲ್ಲ ಕೆಲಸ ಮಾಡ್ತಿರ್ತೀವಿ. ಯಾರೋ ಗೊತ್ತಿಲ್ಲದೆ, ಜನಗಳು ಗೊತ್ತಿಲ್ಲ ನಮ್ಗೆ ಅಂತ ಕ್ಯಾಟಗರಿಯಲ್ಲಿ ನಾವಿಲ್ಲ. ನಮ್ಗಿನ ಜನಗಳಿಗೆ ಹೆಲ್ಪ್ ಆಗ್ತಿದೆಯಲ್ಲ ಅಂತ ನಾವು ಆ ಥಿಂಕ್ ಇಟ್ಕೊಂಡು ಮಾಡ್ತಿರ್ತೀವಿ. ಇವಾಗ ನಮಗ ಉಪಯೋಗಿಸ್ಕೊಂಡು ಆ ಪಾರ್ಟಿ ನೀವು ಕರೆಕ್ಟ್ ಆಗಿರ್ತೀರಾ, ನಮ್ ಜೊತೆ ಕರೆಕ್ಟ್ ಆಗಿರ್ತೀರಾ, ಬಟ್ ಸೆಂಟರ್ ಅಲ್ಲಿ ಆ ಪಾರ್ಟಿಗೆ ನೀವು ಹೇಳ್ತೀರಾ ನಮ್ ಬಗ್ಗೆ. ಅಯ್ಯಯ್ಯೋ, ಇದು ಹುಡುಗಿಯರ ಬಗ್ಗೆ ಮಾತಾಡ್ತಾರ ನಾನು, ಸ್ಪೆಷಲಿ ಫಿಮೇಲ್. ಇವಾಗ ಫಾರ್ ಎವರ್ ಲಿವಿಂಗ್ ಬಗ್ಗೆ ನಾನು ಮಾತಾಡ್ತಿರ್ತೀನಿ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾದಲ್ಲಿ ಮಾತಾಡ್ತೀನಿ, ಫೇಸ್ಬುಕ್ ಅಲ್ಲಿ ಕೂಡ ಮಾತಾಡ್ತಿರ್ತೀನಿ. ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕರ್ನಾಟಕ ಟೀಮ್ ಅವರು ಬಿಗ್ ಸ್ಕ್ಯಾಮರ್ ಅಂತ ನಾನು ಹೇಳ್ತಾನೆ ಬರ್ತೀನಿ, ಹೇಳ್ತಾನೆ ಹೋಗ್ತೀನಿ. ಅದೆಲ್ಲವರಿಗೂ ಬಿಡಂಗಿಲ್ಲ, ಅಲ್ಲಿವರೆಗೆ ಹೇಳ್ತಾ ಹೋಗ್ತೀನಿ. ಬಟ್ ಕೆಲವಷ್ಟು ನನಗೆ ಕಾಲ್ ಮಾಡ್ತಾರೆ, ಕೇಳ್ತಾರೆ. ಓಕೆ, ಅಂದ್ರೆ ನಮ್ಗೆ ಇವಾಗ ನಾನು ವಿಡಿಯೋ ಮಾಡಿದೀನಿ ಅಂತ ಉದ್ದೇಶಕ್ಕೆ ನಾನು ಜನಗಳಿಗೆ ಏನಾದ್ರು ಆನ್ಸರ್ ಮಾಡ್ಲೇಬೇಕು. ಕಾಲ್ ಪಿಕ್ ಮಾಡಿದ್ರೆ, ಕಾಲ್ ಪಿಕ್ ಮಾಡದೆ ಹೋದ್ರೆ ನಾವೇನು ಆನ್ಸರ್ ಮಾಡೋದಿಲ್ಲ. ಆಫರ್ ವಿಲ್ ನಾವು ಹೇಳ್ತಿರ್ತೀವಿ, ಕಾಲ್ ತುಂಬಾ ಬರ್ತಿದ್ದಾರೆ ಅದಕ್ಕೋಸ್ಕರ ವಿಡಿಯೋ ಮಾಡ್ತೀವಿ, ವಿಡಿಯೋ ನೋಡ್ಕೊಳ್ರಿ ಅಂತ. ಕರೆಕ್ಟ್. ಇವಾಗ ನಾವು ಹೇಳ್ತೀವಪ್ಪ, ನಿಮಗೇನು ಅನ್ಯಾಯ ಆಗಿದೆಯಲ್ಲ ಅದನ್ನ ಕಮೆಂಟ್ ಅಲ್ಲಿ ತಿಳಿಸ್ರಿ. ಪರ್ಸನಲ್ ನನಗೆ ಹೇಳ್ತೀರಾ ನೀವೆಲ್ಲರೂ ಕಾಲ್ ಮಾಡಿಬಿಟ್ಟು, ಹಿಂಗಾಗಿದೆ, ಹಂಗ್ ಮೋಸ ಮಾಡಿದ್ರು, ಹಿಂಗ್ ಮಾಡಿದ್ರು, ಅದೆಲ್ಲ ಬಿಟ್ಬಿಡಿ. ಇವಾಗ ನನಗ್ ನೀವ್ ಹೇಳ್ತೀರಾ, ನಾನು ಅಲ್ಲಿ ಹೇಳ್ತಿರ್ತೀನಿ, ನಂಬ್ತಾರೆ ಯಾರು? ಈ ಕಾಲದಾಗ ಕರೆ ಹೇಳೋರು ನಂಬೋರ್ ಇಲ್ಲ. ಬಟ್ ಇವಾಗ ನೀವು ನನಗೆ ಹೇಳ್ತೀರಿ ಕಾಲ್ ಅಲ್ಲಿ, ನಾನಿಲ್ಲಿ ಹೇಳ್ಬೇಕು ಅಂದ್ರೆ ಯಾರು ನಂಬ್ತಾರೆ? ನಂಬೋದಿಲ್ಲ. ಅದಕ್ಕೋಸ್ಕರನೇ ನೀವೆಲ್ಲರೂ ಏನ್ ಮಾಡ್ಬೇಕು, ನಿಮಗೆ ಆಗಿರುವಂತ ಅನ್ಯಾಯನ ನೀವು ಕಮೆಂಟ್ ಅಲ್ಲಿ ತಿಳಿಸ್ರಿ. ಲಾಂಗ್ ಆಗ್ಲಿ ಶಾರ್ಟ್ ಆಗ್ಲಿ. ಇವಾಗ ನಿಮ್ಗೆ ಅನ್ಯಾಯ ಆಗಿದೆ ಅಲ್ವಾ, ಓನ್ಲಿ ಫಾರ್ ಯೂಸ್ ಮಾಡ್ಕೊಳ್ಳೋರು ನೀವು. ಇವಾಗ ಯಾವನೋ ನಿಮಗೆ ಪರಿಚಯ ಇಲ್ದಿರಂತ ವ್ಯಕ್ತಿ ನಾನು, ಇವಾಗ ನಿಮಗೆಲ್ಲೋ ಅನ್ಯಾಯ ಆಗ್ತಿದೆ, ಜನಗಳಿಗೆ ಏನೋ ಮೋಸ ಆಗ್ತಿದೆ ಅಲ್ವಾ, ಇವಾಗ ಆಗ್ಬಾರ್ದು, ತಡೆಗಟ್ಟಬೇಕು ಅಂತ ಹೇಳಿ ನಾವೇನ್ ಮಾಡ್ತೀವಿ, ಕಷ್ಟಪಟ್ಟು ವಿಡಿಯೋಗಳು ಮಾಡ್ತಿರ್ತೀವ್ರಿ. ಇವಾಗ ನೀವು ಏನೋ ಕಷ್ಟಪಟ್ಟು ಬಿಟ್ಟು ವಿಡಿಯೋ ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ಅವ್ರಿಗೆ ಸಪೋರ್ಟ್ ಮಾಡ್ಲೇಬೇಕು. ಆ ಸಪೋರ್ಟ್ ಮಾಡುವಂತ ಕೆಲಸ ಗುಣ ನಿಮ್ ಕಡೆ ಇಲ್ಲ. ಇಂಥ ಜನ ಈ ಕಲಿಯುಗದಾಗ. ಇವಾಗ ನಾನು ಕೆಟ್ಟ ದಾರಿ ಹಿಡಿದ್ರೆ ತುಂಬಾ ಒಳ್ಳೆ ಇನ್ಕಮ್ ಬರುವಂತ ಕೆಲಸಗಳು ಇದಾವೆ, ಬಟ್ ಅದು ನಮ್ಗೆ ಗಿಡಕ್ಕೆ ಇಷ್ಟ ಇಲ್ಲ. ನಾವು ದುಡ್ಡು ತಿನ್ನೋಣ ಸುಮ್ನೆ ಯಾಕೆ ಅಂತ ನಮಗೂ ಥಿಂಕ್ ಬರುತ್ತೆ. ಹುಡುಗಿಯರು ಸ್ಪೆಷಲ್ ಯೂಸ್ ಮಾಡ್ಕೊಳ್ಳೋ ಬಿಟ್ಬಿಡ್ರಿ. ಇವಾಗ ಯಾಕೆ ಯೂಟ್ಯೂಬ್ ಅಲ್ಲಿ ಹಂಗೆ ನಾನು ಲೈವ್ ಅಲ್ಲಿ ಹೇಳ್ತಿರ್ತಂದ್ರೆ ಬೇಜಾರಾಗೋರು ಆಗ್ಲಿರಿ. ಇವಾಗ ನಿಮಗೇನ್ ಇಷ್ಟನೋ ನನಗೆ ಹೇಳ್ತೀರಾ, ನನ್ಗೇನ್ ಇಷ್ಟನೋ ನಿಮಗೆ ಹೇಳ್ತೀನಿ. ಇದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ? ಇವಾಗ ನಿಮಗೇನು ಅನ್ಯಾಯ ಆಗಿದೀವೋ ನ್ಯಾಯ ಕೇಳ್ತೀರಿ, ನನ್ನ ಕಡೆಯಿಂದ ಆಗುತ್ತಂದ್ರೆ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಬಟ್ ಫಾರ್ ಎವರ್ ಲಿವಿಂಗ್ ಕರ್ನಾಟಕ ಟೀಮ್ ಅವ್ರು ಮಾಡಿದ್ರೆ ತುಂಬಾ ದೊಡ್ಡ ಅನ್ಯಾಯ ಇದೆ ರೀ. ಅದೊಂದು ಸತ್ಯ 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 ಸತ್ಯ. ಹರಿಚಂದ್ರ ಬಂದ್ರುವೆ ಈ ಬಡ್ಡಿ ಮಕ್ಕಳು ಕರ್ನಾಟಕ ಟೀಮ್ ಫಾರ್ ಎವರ್ ಲಿವಿಂಗ್ ಅವರು ಸುಧಾರಣೆ ಆಗೋದಿಲ್ಲ. ಅವ್ರು ತಿನ್ನೋದನ್ನ ಬಿಡೋದಿಲ್ಲ. ಅದೇ ರಿಯಲ್ ಕಂಟಿನ್ಯೂ ನಡೀತಾ ಇರುತ್ತೆ. ನಾನು ಎಲ್ಲರಿಗೂ ಒಂದೇ ರಿಕ್ವೆಸ್ಟ್ ಕೇಳೋದೇನ ಅಂತಂದ್ರೆ, ನೀವೆಲ್ಲರೂ ಕೂಡ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಬಗ್ಗೆ ಏನಾದ್ರು ಅದು ನಿಮಗೆ ಕಾಲ್ ಬಂದಿತ್ತು, ಇನ್ಫಾರ್ಮೇಶನ್ ಬಂದಿತ್ತು ಅಂತಂದ್ರೆ ನೀವೇನ್ ಮಾಡ್ರಿ ಅಂದ್ರೆ ಡೆಫಿನೆಟ್ಲಿ ತಿಳ್ಕೊಳ್ಲಾರ್ದೆ ಯಾವುದೇ ಕಾರಣಕ್ಕೂ ಅಮೌಂಟ್ ಪೇ ಮಾಡಬೇಡಿ. ಇವಾಗ ನಿಮಗೆ ಹೇಳ್ತಾರೆ ಅವರು ಕೆಲಸದ ಬಗ್ಗೆ, ನೀವು ಅವ್ರಿಗೆ ಕನೆಕ್ಟ್ ಆಗಿರೋದೇ ಕೆಲಸದ ಬಗ್ಗೆ. ಇವಾಗ ನೀವು ಕೆಲಸದ ಬಗ್ಗೆ ಅವ್ರಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ, ಅಲ್ಲ ಅವ್ರಿಗೆ ದುಡ್ಡು ಪೇ ಮಾಡಕ್ ನೀವು ಕನೆಕ್ಟ್ ಆಗಿರೋದಾ? ಇವಾಗ ನೀವು ಅವ್ರಿಗೆ ಕನೆಕ್ಟ್ ಆಗಿರೋದೇ ಕೆಲಸದ ಬಗ್ಗೆ ಅಲ್ವಾ? ಅದು ಇಂಪಾರ್ಟೆಂಟ್ ಇದೆ ರೀ. ಇವಾಗ ನಿಮ್ಗೆ ಕೆಲಸದ ಬಗ್ಗೆ ಗೊತ್ತೇ ಇಲ್ಲ ಅಂತಂದ್ರೆ ನೀವಾಗ ದುಡ್ಡು ಪೇ ಮಾಡ್ತೀರಾ? ಅವ್ರು ಸ್ಕ್ಯಾಮರ್ ಅಲ್ಲ, ನೀವು ಸ್ಕ್ಯಾಮರ್ ಆಗ್ತಿದ್ದೀರಾ. ಅದು ಥಿಂಕ್ ಮಾಡ್ಕೊಳ್ಳಿ. ಎಲ್ಲಾ ರೀತಿ ಮಾತಾಡ್ತೀರಾ ನೀವು, ತುಂಬಾ ಒಳ್ಳೆ ಟ್ಯಾಲೆಂಟೆಡ್ ಇರುತ್ತೆ ನಿಮ್ಮ ಹತ್ರ. ನಮ್ಮ ಹತ್ರ ಕಾಲ್ ಮಾಡುವಾಗ ಹಿಂಗೆಲ್ಲ ಮಾತಾಡ್ತೀರಾ, ಅಲ್ಲಿ ಹೋಗಿ ಹೇಳಕ್ ಏನಾಗತ್ತೆ ನಿಮ್ಗೆ ದೊಡ್ಡ ರೋಗ? ಹೇಳ್ಬೇಕು ಹೌದು. ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕರ್ನಾಟಕದವ್ರು ತುಂಬಾ ಹದಗೆಟ್ಟು ಮಾಡ್ತಾವ್ರೆ. ನಾನು ಹೇಳ್ತೀನಿ, ನನಗೆ ಬಿಲೀವ್ ಇದೆ, ನನ್ನ ಹತ್ರ ಪ್ರೂಫ್ ಇದೆ. ರೆಕಾರ್ಡಿಂಗ್ಸ್ ಒಂದೊಂದು ಬಿಡ್ತಿದ್ದೀನಿ, ಇನ್ನು ತುಂಬಾ ರೆಕಾರ್ಡಿಂಗ್ಸ್ ಇದಾವೆ. ನಮ್ ಕೆಲಸದಲ್ಲಿ ನಮಗೆ ಕೆಲಸ ಮಾಡಕ್ಕೆ ಟೈಮ್ ಇಲ್ಲ. ಇದೆಲ್ಲ ಮಾಡ್ಕೊಂಡು ಎಲ್ಲಿ ಕುಂದಿರ್ಲಿ ನಾನು? ಇವಾಗ ನೀವೆಲ್ಲರೂ ಪ್ರತಿಯೊಬ್ಬರು ನಿಮ್ಗೆ ಏನ್ ಅನ್ಯಾಯ ಆಗಿದೆಯಲ್ಲ ಅದನ್ನು ಕಮೆಂಟ್ ಅಲ್ಲಿ ತಿಳಿಸ್ತಾ ಹೋದ್ರೆ ಜನಗಳು ನೋಡ್ತಾರೆ, ಜನಗಳಿಗೆ ನಿಮ್ಮಿಂದ ಹೆಲ್ಪ್ ಆಗುತ್ತೆ ಅಷ್ಟೇ. ನೀವು ಎಷ್ಟು ಜನಗಳಿಗೆ ಇಷ್ಟ ಇದು ಹೆಲ್ಪ್ ಆಗ್ಬೇಕು, ಆ ವಿಡಿಯೋನ ಶೇರ್ ಮಾಡ್ರಿ. ರೈಟ್. ಇವಾಗ ಯಾವರೇ ಬರ್ಲಿ, ಹೌಸ್ ವೈಫೇ ಬರ್ಲಿ, ಗರ್ಲ್ಸ್ ಅಂದ್ರೆ ಸ್ಟೂಡೆಂಟ್ ಅವ್ರು ಬರ್ಲಿ, ಯಾರೇ ಬರ್ರಿ, ನೋ ಪ್ರಾಬ್ಲಮ್.
ಇವಾಗ ಇರೋದನ್ನ ಹಂಚ್ಕೊಂತೀವಿ, ಹಂಚ್ಕೊಳ್ಳುವಂತ ಶಕ್ತಿ ಇದ್ರೆ ಹಂಚ್ಕೊಳ್ಳಿ, ಸುಮ್ಮನೆ ಆಟ ಆಡ್ಸೋಂತ ಕೆಲಸ ಮಾಡಬೇಡಿ, ನನಗೆ ಕಾಲ್ ಮಾಡಕ್ ಹೋಗ್ಬೇಡಿ ಆಟ ಆಡ್ಸೋರಾಗಿದ್ರೆ. ಓಕೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಕನೆಕ್ಟ್ ವಿತ್ ಮೀ ಅಂದ್ರೆ ನನಗೆ ಕನೆಕ್ಟ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಕೆಳಗಡೆ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಲಿಂಕ್ ಕೊಟ್ಟಿರ್ತೀವಿ, ಅಲ್ಲಿ ಹೋಗಿ ಕನೆಕ್ಟ್ ಆಗಿ ನನ್ಗೆ ಕೇಳಬಹುದು. ಓಕೆ, ಡೈರೆಕ್ಟ್ ಅಂತಂದ್ರೆ ಆ ನಂಬರ್ ನಿಮಗೆ ಸಿಗೋದಿಲ್ಲ. ಕಾಲ್ ಮಾಡ್ತೀರಾ, ತುಂಬಾ ಜನ ಕಾಲ್ ಮಾಡ್ತಾರೆ, ಕಾಲ್ ರಿಸೀವ್ ಮಾಡೋದಿಲ್ಲ. ಆಕ್ಚುಲಿ ಹೇಳ್ತೀನಿ ನಾನು ಕರೆಕ್ಟ್ ಆಗಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಲಿಂಕ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಕನೆಕ್ಟ್ ಆಗ್ಬಹುದು, ಇಲ್ಲಾಂದ್ರೆ ಆಗುವಂತ ಪ್ರೊಸೆಸ್ ಏನಿಲ್ಲ. ಕರೆಕ್ಟ್. ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕರ್ನಾಟಕ ಸ್ಕ್ಯಾಮರ್ ಬಗ್ಗೆ ನಿಮ್ಗೆ ಏನಾದ್ರು ಇನ್ನೂ ಜಾಸ್ತಿ ಮೋರ್ ಇನ್ಫಾರ್ಮೇಶನ್ ಬೇಕಾಗಿದೆ, ಯಾವ್ದ್ರ ಬಗ್ಗೆ ವಿಡಿಯೋ ಮಾಡಬೇಕು ಇವ್ರ ಮೇಲೆ ಕಮೆಂಟ್ ಮಾಡ್ರಿ, ಮುಂದೆ ಆದ್ಮೇಲೆ ಆಕ್ಷನ್ ತಗೊಂತೀವಿ. ಸೊ ನನ್ನಿಂದ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಮಿಂದ ನಮಗೆ ಹೆಲ್ಪ್ ಆಗ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡ್ರಿ, ನಿಮ್ಮ ಹಾಗೆ ಜನಗಳಿಗೆ ಮೋಸ ಆಗ್ಬಾರ್ದು ಅಂದ್ರೆ ವಿಡಿಯೋನ ಶೇರ್ ಮಾಡ್ರಿ. ಸಿಗ್ತೀನಿ ನಿಮ್ಗೆ ಮತ್ತೆ ಹೊಸ ವಿಡಿಯೋದ ಜೊತೆಗೆ, ಹೊಸ ಟಾಪಿಕ್ ಜೊತೆಗೆ, ಒಂದು ಹೊಸ ಹೆಜ್ಜೆ ಜೊತೆಗೆ. ಅಲ್ಲಿವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಡ್ತಾ ಇರ್ರಿ. ಥ್ಯಾಂಕ್ ಯು ರೀ, ಬಾಯ್ ಬಾಯ್. ಎಲ್ಲರೂ ಒಳ್ಳೇದಾಗ್ಲಿ. ಶ್ರೀ